ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತಾಡ್ತಿದ್ದಾರೆ. ಅಲ್ಲಿ ನ್ಯಾಯಾಲಯ 3 ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂಥ ಸಂಸ್ಥೆಯ ಅಂತ ಹೇಳುವಂಥ ವಿಚಾರ. ಎರಡನೇದಾಗಿ, ಈ ಪ್ರಕರಣ CBIಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ. ಮೂರನೇದಾಗಿ, ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ, CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ, ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂಥ ತನಿಖೆಯಲ್ಲೂ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡಿದೆ. ಈ 3 ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ. ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಮೆಟ್ಲಾಗ್ಬೋದು ಅಂತ ಅದು ಈಗ ED ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟ್ನಲ್ಲೇ ಇದೆ. ಅದು ಒಂದು, ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು. ಹಿಂದಿನ ಮೂಡಾ ಕಮಿಷನರ್ಗೆ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಅದರಿಂದ ನ್ಯಾಯಾಲಯದ ಆದೇಶಗಳು, ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು, ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು, ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳುವಂಥದ್ದು. ಇದು ನ್ಯಾಯಾಲಯಕ್ಕೆ ಇವತ್ತು CBIಗೆ ಹಸ್ತಾಂತರ ಮಾಡಬೇಕು ಅಂತ ಹೋದಂಥವರು ಯಾರು ಲೋಕಾಯುಕ್ತ ತನಿಖೆ ಕೇಳಿದ್ರು ಅವರೇ ಹೋಗಿದ್ದಾರೆ. ಅದು ಕೂಡ ಬಹಳ ಮುಖ್ಯವಾದಂಥ. ಅಲ್ಲ, ಸ್ವಾಗತ. ಈಗ ನೋಡಿ, ಕಾನೂನು ಪ್ರಕ್ರಿಯೆ ಅಂದರೆ ಕಾನೂನು ನಡೆಯಲ್ಲಿ ಇರುವಂಥ ಪ್ರಕ್ರಿಯೆಯನ್ನು ಪಾಲಿಸಿ, ಪ್ರಕ್ರಿಯೆಯನ್ನು ಆಧರಿಸಿ ನಡೆಯುವಂಥದ್ದು ಎಲ್ಲ ಅದು ಕೂಡ ನಾವು ಸ್ವಾಗತ ಮಾಡಲೇಬೇಕಲ್ಲ. ಸೊ ನ್ಯಾಯಾಲಯದ ಮೊರೆ ಹೋದರೆ ಪರವಾಗಿಲ್ಲ. ಆದರೆ ರಾಜಕಾರಣವಾಗಿ ಇವತ್ತು ಸಂಸ್ಥೆಗಳನ್ನು ಏನು ಬಳಕೆ ಆಗ್ತಾ ಇದೆ, ಅದು CBI ಇರ್ಬೋದು, ED ಇರ್ಬೋದು, ಇಂಥ ರಾಷ್ಟ್ರಮಟ್ಟದ ಸಂಸ್ಥೆಗಳೇನಿದೆ ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ, ಅದನ್ನು ವಿರೋಧಿಸ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಯಾರು ಹೋಗಬಾರ್ದು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಕೂಡ ತಲೆಬಾಗ್ತು ಸ್ವಾಗತಿಸ್ತೀವಿ. ನಾನು CM ಅವರಿಗೆ ಗಮನಕ್ಕೆ ತಂದೆ, ಅದಕ್ಕೆ ಬಂದೆ. ನಾನು ಬೆಳಗ್ಗೆ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ತಂದು, ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅದೇ ಅವರು ಕೂಡ ಹೇಳುವಂಥ ಮಾತಿಷ್ಟೇ, ಕಾನೂನಿನ ಪ್ರಕ್ರಿಯೆಗೆ ನಾವೆಲ್ಲ ಕೂಡ ತಲೆಬಾಗೋಣ. ಇವತ್ತು ನ್ಯಾಯಾಲಯ ಅವತ್ತು ನಮ್ಮ ವಿರುದ್ಧ ಆದೇಶವನ್ನು ನೀಡಿದಾಗ ಕೂಡ ನಾವು ಅದನ್ನು ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ವಿ. ಇವತ್ತು ನಮ್ಮ ಪರ ಆದೇಶ ಮಾಡಿದ್ದೆ, ಇವತ್ತು ಕೂಡ ಅದೇ ಮಾತನ್ನು ಹೇಳಿದ್ವಿ. ನಿರಪರಾಧಿ ಅಂತ ಕೋರ್ಟ್ ಹೇಳಿಲ್ಲ, CBI ಕೊಡಲ್ಲ ಅಂತ ಹೇಳಿದ್ರೆ ಏಕಿಷ್ಟು ಈಗಲೇ ಸಂಭ್ರಮ ಅನ್ನೋದು ಅವರು ಸಂಭ್ರಮ ಯಾರೂ ಮಾಡ್ತಾ ಇಲ್ಲ. ಮತ್ತು ವಿಜೇಂದ್ರ ಅವ್ರಿಗೆ ತಮ್ಮದೇ ಆದಂಥ 108 ಸಮಸ್ಯೆ ಇದೆ. ಪಾಪ ಅವರು ಅದ್ರ ಕಡೆ ಗಮನ ಕೊಟ್ಟು ಉಳಿಸ್ಕೊಳ್ಳಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಅವ್ರು ನೋಡಿದಾಗ ನನಗೆ ಬೇಸರ ಆಯಿತು. ಯಾರೂ ಕೂಡ ಇವತ್ತು BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಕ್ಷನ ಕಟ್ಟಿದಂಥ ನಾಯಕರು. ಅವರು ಮುಖ್ಯಮಂತ್ರಿಗಳು 3 ಬಾರಿ ಆಗಿ ಅವ್ರನ್ನ ತೇಜೋವಧೆ ಆಗ್ತಾ ಇದೆ. ಎಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.